ಆ ಧ್ವಜದಲ್ಲಿ ವಂದೇ ಮಾತರಂ ಇತ್ತು. ಮೇಡಮ್ ಕಾಮಾ ಜರ್ಮನಿಯ ಸ್ಟುಟ್ಗಾರ್ಟ್ ನಲ್ಲಿ ತಾನು ಪ್ರದರ್ಶಿಸಿದ ಧ್ವಜದಲ್ಲಿ ವಂದೇ ಮಾತರಂ ಅನ್ನುವಂತ ಮಂತ್ರವನ್ನ ಆಕೆ ಸೇರಿಸಿದ್ರು. ಆದರೆ ದುರದೃಷ್ಟ, ದೇಶದ ಸ್ವಾತಂತ್ರ್ಯ ಬಂದಾಗ ವಂದೇ ಮಾತರಂ ರಾಷ್ಟ್ರಗೀತೆಯೂ ಆಗಲಿಲ್ಲ, ಈ ಧ್ವಜವಾಗಿಯೂ ಉಳಿಯಲಿಲ್ಲ. ಬಣ್ಣ ಬಣ್ಣದ ಧ್ವಜ ಬಂತು. ಕೇಸರಿ, ಬಿಳಿ, ಹಸಿರು ಅನ್ನೋ 3 ಬಣ್ಣಗಳ ಧ್ವಜವನ್ನ ನಾವು ತರಬೇಕಾಯ್ತು. ಯಾಕೆ ಹಿಂಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? 1923 ಕಾಂಗ್ರೆಸ್ಸಿನ ಒಂದು ಅಧಿವೇಶನ ಕಾಕಿನಾಡದಲ್ಲಾಯ್ತು. ಈ ಅಧಿವೇಶನದ ಅಧ್ಯಕ್ಷರ ಹೆಸರು ಮೌಲಾನಾ ಮೊಹಮ್ಮದ್ ಅಲಿ ಅಂತ. ಅವರು ಅಧಿವೇಶನದ ಅಧ್ಯಕ್ಷರಾಗಿದ್ದರಿಂದ ಅವರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದ್ರು. ತುಂಬಾ ಜೋರಾಗಿ ಕರ್ಕೊಂಡು ಬಂದು ಅವರನ್ನ ಸ್ವಾಗತ ಮಾಡಿ ಕೂರಿಸಿ ಎಲ್ಲ ವ್ಯವಸ್ಥೆ ಮಾಡಲಾಯ್ತು. ತಾಳ, ಬಾಜಾ, ಭಜಂತ್ರಿ ಎಲ್ಲ ತಗೊಂಡ್ ಬಂದಿದ್ರು. ಆದ್ರೆ ಅದೇ ಅಧಿವೇಶನದಲ್ಲಿ ವಿಷ್ಣು ದಿಗಂಬರ್ ಪುಲಸ್ಕರ್ ಅಂತ ಒಬ್ಬ ದೇಶಭಕ್ತರು ವಂದೇ ಮಾತರಂ ಹಾಡಬೇಕು ಅಂತ ಎದ್ ನಿಂತರು. ಸ್ವಾತಂತ್ರ್ಯ ಗೀತೆಯನ್ನ ಹಾಡಬೇಕು ಅಂತ. ಅವ್ರು ಹಾಡ್ಲಿಕ್ಕೆ ಅಂತ ನಿಂತ ತಕ್ಷಣ ಇವ್ರು ಜೋರಾಗಿ ಕೂಗಿದ್ರು, ಮೌಲಾನಾ ಮೊಹಮ್ಮದ್ ಅಲಿ ಹಾಡಬೇಡಿ ಅದನ್ನ. ಯಾಕೆ ಹಾಡಬಾರ್ದು ಅಂತಂದ್ರೆ, ವಂದೇ ಮಾತರಂ ಗೀತೆಗೆ ನನ್ನ ಧರ್ಮದಲ್ಲಿ ಸ್ಥಾನ ಇಲ್ಲ ಅಂದ್ರು. ಸಂಗೀತಕ್ಕೆ ನನ್ನ ಧರ್ಮದಲ್ಲಿ ಅವಕಾಶ ಇಲ್ಲ ಅಂದ್ರು. ತಕ್ಷಣ ವಿಷ್ಣು ದಿಗಂಬರ್ ಪುಲಸ್ಕರ್ ಹೇಳಿದ್ರು, ಅಧ್ಯಕ್ಷರೇ, ಬಾಜಾ ಭಜಂತ್ರಿಯಲ್ಲಿ ಬರಬೇಕಾದಾಗ ಅವಾಗ ಅವಕಾಶ ಇತ್ತು, ಈಗ ವಂದೇ ಮಾತರಂ ಕೇಳಬೇಕಾದ್ರೆ ಅವಕಾಶ ಇಲ್ವೋ ಅಂತ ಹೇಳಿದ್ದಲ್ದೆ, ನಾನು ವಂದೇ ಮಾತರಂ ಹಾಡಬೇಕು ಅಂತಾನೆ ದೂರದಿಂದ ಬಂದಿದ್ದೀನಿ, ಅದನ್ನ ಹಾಡೇ ಹಾಡ್ತೀನಿ, ಅದನ್ನ ಕೇಳಬೇಕು ಅಂತ ಇವರೆಲ್ಲರೂ ಸಿದ್ಧವಾಗಿ ಕೂತಿದ್ದಾರೆ, ಹೀಗಾಗಿ ಹಾಡ್ತೀನಿ ಅಂತ ಹಠ ಹಿಡಿದು ಅವ್ರು ವಂದೇ ಮಾತರಂ ಹಾಡ್ಲಿಕ್ಕೆ ಒಂದು ಸಿದ್ಧತೆ ನಡೆಸ್ಕೊಂಡ್ರು. ವಂದೇ ಮಾತರಂ ಹಾಡಿದ್ರು. ಆದ್ರೆ ಬೀಜ ಬಿದ್ದಾಗಿತ್ತು. ವಂದೇ ಮಾತರಂ ಮುಸಲ್ಮಾನರಿಗೆ ಇಷ್ಟ ಆಗೋದಿಲ್ಲ, ಹಿಂಗಾಗಿ ಅದನ್ನ ಹಾಡಿಸಬಾರ್ದು ಅಂತ. ಏನ್ ಇಷ್ಟ ಆಗೋದಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ವಂದೇ ಮಾತರಂ ನೀವು ದೇವರ ಸ್ವರೂಪದಲ್ಲಿ ಪೂಜಿಸ್ತೀರಾ, ತೊಮ್ಮಿ ದುರ್ಗಾ ದಶ ಪ್ರಹರಣ ಧಾರಿಣಿ. ಕಾಂಗ್ರೆಸ್ ಹೇಳ್ತು, ಕಟ್ ಮಾಡ್ಬೇಡ ಅದನ್ನ, ಅದ್ ಬೇಡವೇ ಬೇಡ ನಮ್ಗೆ. ನೆಕ್ಸ್ಟ್ ಹೇಳಿದ್ರು, ತುಮಿ ವಿದ್ಯಾ ತುಮಿ ಧರ್ಮ ಅಂತ ಹೇಳ್ತೀರಾ, ಅದ್ ನಮ್ಗೆ ಇಷ್ಟ ಆಗೋದಿಲ್ಲ, ಕಟ್ ಮಾಡ್ಬಿಡ ಅದನ್ನ, ಕಟ್ ಮಾಡ್ಬಿಡಿ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜ ಇರ್ದ್ರತ ಕರ ಕರವಾಲೆ, ಕೇವಲೆ ಮಾತುಮಿ ಅಬಲೆ, ಅಮ್ಮ ನೀನು ಅಬಲೆನಾ ಅಂತ ನೀವು ದೇವಿಯ ಸ್ವರೂಪದಲ್ಲಿ ಮತ್ತವಳನ್ನು ನೋಡ್ತೀರಾ. ಕಾಂಗ್ರೆಸ್ ಕೇಳ್ತು, ಕಟ್ ಮಾಡ್ಬಿಡಣ್ವಾ. ಏನು ಉಳಿತು ಗೊತ್ತಾ? ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ, ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿಂ ಸುಹಾಸಿನಿಂ ಸುಮಧುರ ಭಾಷಣ. ಇಷ್ಟೇ, ಇದು ಬಿಟ್ಟರೆ ಆಚೆ ಏನು ಉಳ್ಕೊಳ್ಳೇ ಇಲ್ಲ. ಯಾವ ವಂದೇ ಮಾತರಂನ ಸತ್ವಯುತವಾದ ಸಾಲುಗಳಿದ್ವೋ ಅವನ್ನೆಲ್ಲ ತೆಗೆದು ಹಾಕಲಾಗಿತ್ತು. ಕೊನೆಗೆ ಸ್ವಾತಂತ್ರ್ಯ ಬಂದಾಗ ಈ ರಾಷ್ಟ್ರದ ದೇಶಭಕ್ತಿ, ಈ ರಾಷ್ಟ್ರದ ರಾಷ್ಟ್ರಗೀತೆ ಯಾವ್ದಾಗಬೇಕು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಹೇಳಿದ್ರು, ಜನಗಣಮನ ರಾಷ್ಟ್ರಗೀತೆ ಆಗಲಿ. ಯಾಕೆ ಅಂತ ಕೇಳಿದ್ರೆ ಅವ್ರು ಕೊಟ್ಟ ಕಾರಣ ಏನಿತ್ತು ಗೊತ್ತಾ? ಜನಗಣಮನ ವಿದೇಶಿ ಬ್ಯಾಂಡಿಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಪೊಲೀಸ್ ಬ್ಯಾಂಡ್ ಅಲ್ಲಿ ಚೆನ್ನಾಗಿ ನುಡಿಸ್ಲಿಕ್ಕಾಗತ್ತೆ, ಅದಕ್ಕೋಸ್ಕರ ಜನಗಣಮನ ಇರ್ಲಿ ಅಂತ. ಮಿತ್ರ, ನಿಮ್ಗೆ ಗೊತ್ತಿಲ್ಲದ ಒಂದು ಅದ್ಭುತವಾದ ಸಂಗತಿ ಹೇಳ್ತೀನಿ. ಮಾಸ್ಟರ್ ಕೃಷ್ಣರಾವ್ ಪುಲಂಬ್ರಿಕರ್ ಅಂತಿದ್ರು. ಮಾಸ್ಟರ್ ಕೃಷ್ಣರಾವ್ ಪುಲಂಬ್ರಿಕರ್ ವೈಶಿಷ್ಟ್ಯ ಏನು ಅಂತಂದ್ರೆ, ಇವರು ಎ ಗ್ರೇಡ್ ಸಿಂಗರ್ ಆಲ್ ಇಂಡಿಯಾ ರೇಡಿಯೋದಲ್ಲಿ. ವಂದೇ ಮಾತರಂ ಕಂಡ್ರೆ ಹುಚ್ಚು ಇವರಿಗೆ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ವಂದೇ ಮಾತರಂನ ಹಾಡ್ತಾ ಇದ್ರು. ಒಂದ್ಸಲ ಇವ್ರು ವಂದೇ ಮಾತರಂನ ಹಾಡ್ತಾರೆ ಅಂತ ಆಲ್ ಇಂಡಿಯಾ ರೇಡಿಯೋ ಹೇಳ್ತು, ನೀವು ಬೇರೆ ಯಾವ್ದಾದ್ರು ಹಾಡನ್ನು ಹಾಡ್ಬೋದು, ವಂದೇ ಮಾತರಂನ ಹಾಡುವಂತಿಲ್ಲ. ಯಾವ ಕಾರಣಕ್ಕೂ ಕೊಡ್ತಾನೆ ಇರಲಿಲ್ಲ. ಒಂದಿನ ಮಾಸ್ಟರ್ ಪುಲಂಬ್ರಿಕರ್ ಡಿಸೈಡ್ ಮಾಡಿದ್ರು, ನಾನು ವಂದೇ ಮಾತರಂನ ಹಾಡೇ ಹಾಡ್ತೀನಿ ಅಂತ. ಬೇರೆ ಯಾವುದೋ ಹಾಡನ್ನು ಹಾಡ್ತಾ ಹಾಡ್ತಾ ಮ್ಯೂಸಿಷಿಯನ್ಸ್ ಗೆ ರೆಡಿ ಮಾಡಿಟ್ಟಿದ್ರು. ತಕ್ಷಣ ವಂದೇ ಮಾತರಂ ತಗೋತೀನಿ, ನೀವು ಜೊತೆ ಸೇರ್ಬಿಡಿ ಅಂತ. ಮ್ಯೂಸಿಷಿಯನ್ ರೆಡಿಯಾಗಿ ಕೂತಿದ್ರು. ಇನ್ನೇನ್ ವಂದೇ ಮಾತರಂ ಹಾಡ್ಬೇಕು, ಈ ಹಾಡನ್ನು ಮುಗಿಸಿ ತಕ್ಷಣ ಡೈರೆಕ್ಟರ್ ಬಂದು ಸ್ವಿಚ್ ಆಫ್ ಮಾಡಿ ಆ ಹಾಡು ಹೋಗದೆ ಇರುವಂತೆ ನೋಡ್ಕೊಂಡ್ರು. ಡೈರೆಕ್ಟರ್ ಹೇಳಿದ್ರು, ನಂಗೆ ಗೊತ್ತಿತ್ತು ಈ ತರದ್ದೇ ಏನೋ ಎಡವಟ್ ಮಾಡ್ತೀರಾ ನೀವು ಅಂತ, ಅದಕ್ಕೆ ಕಾಯ್ತಾ ಕೂತಿದ್ದೆ, ಇನ್ ಮುಂದೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ನಿಮ್ಗೆ ಹಾಡ್ಲಿಕ್ಕೆ ಕೊಡಲ್ಲ ಅಂತ. ವಂದೇ ಮಾತರಂ ಮಾಡಿದ ತಪ್ಪಿಗೆ ಮಾಸ್ಟರ್ ಪುಲಂಬ್ರಿಕರ್ಗೆ, ಮಾಸ್ಟರ್ ದಾ ಅಂತ ಕರೀತಾರ, ಮಾಸ್ಟರ್ಗೆ ಅವ್ರಿಗೆ AIR ಇಂದ ಹೊರಗೆ ಹಾಕ್ಲಾಯ್ತು. ಅವ್ರು ಹಠ ಬಿಡ್ಲಿಲ್ಲ, ವಂದೇ ಮಾತರಂನ ರಾಷ್ಟ್ರಗೀತೆ ಮಾಡ್ಬೇಕು. ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ ಮೊದಲನೇ ಕಾರಣ ಹೇಳಿದ್ರು, ಎಲ್ಲರೂ ಹಾಡಬಹುದಾಗಿರುವ ರಾಗ ಇಲ್ಲ ಅದಕ್ಕೆ. ಈ ಮನುಷ್ಯ ಹಗಲು ರಾತ್ರಿ ಯೋಚನೆ ಮಾಡಿದ್ರು, ವಂದೇ ಮಾತರಂ ಒಂದು ಒಳ್ಳೆ ರಾಗ ಹಾಕ್ಬೇಕಲ್ಲ. ರಾತ್ರಿ ನಿದ್ದೆ ಕಣ್ಣಲ್ಲೂ ಅದೇ ಯೋಚನೆ. ಒಂದಿನ ನಿದ್ದೆ ಕಣ್ಣಲ್ಲಿ ಧಾಕ್ ಅಂತ ಎದ್ದು ಕೂತ್ರು. ತನ್ನ ಹೆಂಡತಿನ ಎಬ್ಬಿಸಿದ್ರು, ಏಳು 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 ಅಂತ. ಅವ್ರು ಕೇಳಿದ್ರಿ, ಏನ್ರಿ ಆಯ್ತು, ಇದು ಕೇಳು ಅಂತ. ನಿದ್ದೆ ಕಣ್ಣಲ್ಲಿ ಎದ್ದು ಕೂತವರು ವಂದೇ ಮಾತರಂನ ಸುಮಧುರವಾಗಿ ಹಾಡಿದ್ರು. ಅದನ್ನ ಕೇಳಿ ಹೆಂಡತಿ ಜೋರ ಚಪ್ಪಾಳೆ ತಟ್ಟಾರ್ರಿ, ಈ ವಂದೇ ಮಾತರಂ ನಾನು ಹಾಡ್ಬೋದು, ಎಷ್ಟು ಸಿಂಪಲ್ ಆಗಿದೆ. ಅವ್ರು ಎಲ್ರಿಗೂ ಹಾಡ್ಸಿ 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 ಕೇಳಿಸೋದು ಎಷ್ಟು ಸಿಂಪಲ್ ಆಗಿದೆ ನೋಡಿ, ವಂದೇ ಮಾತರಂ ಎಷ್ಟು ಚೆನ್ನಾಗಿ ಆಡ್ಬೋದು. ಯಾರೋ ಒಬ್ರು ಬಂದು ಕೇಳಿದ್ರು, ಇದು ಯಾವ ರಾಗ? ಅವ್ರಂದ್ರು, ನನಗೂ ಗೊತ್ತಿಲ್ಲ, ಯಾವುದೋ ಹೊಸ ರಾಗ ಬಂದಿದೆ ಅಂತ. ಹಾಗೆ ವಂದೇ ಮಾತರಂ ಒಂದು ಅದ್ಭುತವಾದ ರಾಗವನ್ನು ಪಡ್ಕೊಳ್ತು. ಆದ್ರೆ ನೆಹರು ಮನಸ್ಸಿನಲ್ಲಿ ಇತ್ತಲ್ಲ, ಇದು ಬ್ರಿಟಿಷ್ ಬ್ಯಾಂಡಿಗೆ ಸೂಟ್ ಆಗೋದಿಲ್ಲ ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ?
ಮಹಾರಾಷ್ಟ್ರದ ಒಂದು ಜಾಗದಲ್ಲಿ ಪೊಲೀಸರು ಬ್ಯಾಂಡ್ ನುಡಿಸುವಾಗ ಪರ್ಮಿಷನ್ ತೆಗೆದುಕೊಂಡು ಆ ಬ್ಯಾಂಡ್ ಜೊತೆಗೆ ಇವರು ಹೆಜ್ಜೆ ಹಾಕ್ತಾ ಆ ಬ್ಯಾಂಡ್ ನುಡಿಸುವಾಗ ಹೇಗಿರುತ್ತೆ ಅಂತ ನೋಡ್ತಾ ಒಂದೇ ಮಾತರಮನ್ನ ಯಾವ ಸ್ಟೆಪ್ಗೆ ಹೇಗೆ ಜೋಡಿಸಬಹುದು ಅಂತ ಟೋಟಲಿ ಪ್ಲಾನ್ ಮಾಡ್ಕೊಂಡು ಒಂದೇ ಮಾತರಮನ್ನ ಬ್ಯಾಂಡಿಗೂ ಸೆಟ್ ಮಾಡಬಹುದು ಅಂತ ತೋರಿಸಿದವರು ಮಾಸ್ಟರ್ ಪುಲಂಬ್ರಿಕರ್. ಆದ್ರೂ ಒಂದೇ ಮಾತರಮನ್ನ ನಾವು ರಾಷ್ಟ್ರಗೀತೆ ಮಾಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಗೊತ್ತಾ? ಸ್ವಾತಂತ್ರ್ಯ ಬಂದಾಗ ಮುಸಲ್ಮಾನರಿಗೆ ಅಂತ ಪ್ರತ್ಯೇಕವಾಗಿರುವಂತ ಪಾಕಿಸ್ತಾನ ಕೊಟ್ಟ ನಂತರ ಇಲ್ಲಿ ಉಳಿದಿರುವಂತ ಮುಸಲ್ಮಾನರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಮಾತರಂ ರಾಷ್ಟ್ರಗೀತೆ ಬೇಡ, ಜನಗಣಮನ ಇರ್ಲಿ ಅಂದ್ರು. ನಂಗೆ ರವೀಂದ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರು ಬರೆದಿರೋ ಜನಗಣಮನದ ಮೇಲೂ ಅಷ್ಟೇ ಪ್ರೀತಿ ಭಕ್ತಿ ಎಲ್ಲವೂ ಇದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ? ಆ ಜನಗಣಮನವನ್ನ ಬ್ರಿಟಿಷರ ಪಂಚಮ ಜಾರ್ಜ್ ಬಂದಾಗ ಒಂದು ಸ್ವಾಗತಕ್ಕೆ ಅಂತ ಹಾಡಿಸ್ಬಿಟ್ರು. ಅದಕ್ಕೆ ನನಗೆ ಅದನ್ನ ಹಾಡುವಾಗ್ಲೆಲ್ಲ ಪಂಚಮ ಜಾರ್ಜಿನ ಸ್ವಾಗತಕ್ಕೆ ಹಾಡಿದ್ದು ಅಂತ ಅನ್ಸುತ್ತೆ. ಆದ್ರೆ ಒಂದೇ ಮಾತ್ರ ಹಾಡುವಾಗ್ಲೆಲ್ಲ ಅಬ್ಬಾ ಇದು ನನ್ನ ತಾಯಿಯ ಗುಣಗಾನ ಅಂತ ಅನ್ನಿಸುತ್ತಲ್ಲ, ಇದು ವೈಶಿಷ್ಟ್ಯ, ಇದು ವೈಭವ ಅಂತ ನನಗೆ ಯಾವಾಗ್ಲೂ ಅನ್ಸೋದು. ಆದ್ರೆ ಒಂದೇ ಮಾತ್ರ ಯಾವ ಸಾಲಿಗೆ ತಂದು ನಿಲ್ಸಿದ್ವಿ ಗೊತ್ತಾ? ಜನಗಣಮನಕ್ಕಿಂತ ಸ್ವಲ್ಪ ಕೆಳಗೆ ರಾಷ್ಟ್ರೀಯ ಗಾನದ ಸಾಲಿನಲ್ಲಿ ನಿಲ್ಸಿದ್ವಿ. ಈ ರಾಷ್ಟ್ರೀಯ ಗಾನದಲ್ಲಿ ಇನ್ನೊಂದು ರಾಷ್ಟ್ರೀಯ ಗಾನ ಇತ್ತು, ನಾವೆಲ್ಲ ಹಾಡ್ತಿದ್ವಿ ಅದನ್ನ. ನಂಗೆ ಗೊತ್ತಿಲ್ಲ, ನೀವು ಕೇಳಿರ್ಬೇಕು. ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಹಾಡನ್ನು ಹಾಡ್ತಾ ಇದ್ವಿ. ಎಷ್ಟೋ ಸಲ ಜಾಗೋ ಭಾರತದಲ್ಲಿ ಹಾಡಿಸ್ತಿದ್ದೆ ನಾನು. ಆಮೇಲೆ ಗೊತ್ತಾಯ್ತು ಇದನ್ನ ಬರೆದವ್ರು ಯಾರು ಅಂತಂದ್ರೆ, ಇದನ್ನ ಬರೆದವರ ಹೆಸರು ಇಕ್ಬಾಲ್ ಅಹಮದ್ ಅಂತ. ಈ ಇಕ್ಬಾಲ್ ಅಹಮದ್ ಯಾರು ಗೊತ್ತಾ? ಈ ಇಕ್ಬಾಲ್ ಅಹಮದ್ ಆತ ಪಾಕಿಸ್ತಾನದ ಕಲ್ಪನೆಯನ್ನ ಹುಟ್ಟಾಕಿದವನು. ಪಾಕಿಸ್ತಾನದ ಕಲ್ಪನೆ ಹೇಗೆ ಹುಟ್ಟಾಕದ ಒಂದು ಶಿಕ್ವಾ ಅನ್ನುವಂತ ಒಂದನ್ನು ಕೇಳಿ. ಕಿಸ್ಕಿ ಹಬೀಬತ್ ಸೆ ಸನಂ ಸೆಹಮೆ ಹುವೆ ರಹತೆ ತೆ ಮುನ್ ಕೆ ಬಲ್ ಗಿರ್ ಕೆ ಹುವಾ ಅಲ್ಲಾಹ್ ಅಹದ್ ಕೇತೆ ತೆ. ಶಿಕ್ವಾದ ಇದರ ಅರ್ಥ ಏನ್ ಗೊತ್ತೇನು? ಈ ಮಧ್ಯೆ ಏನು ಹಂಚ್ಬೇಡ್ರಪ್ಪ. ಇನ್ನು ಆಚೆ ಹೋಗೋವರೆಗೂ ಮಾತಾಡಲ್ಲ ನಾನು. अच्छा हो किसकी हबीबत से सनम सहमे हुए रहते थे मुन के बल गिर के हुआ अल्लाह अहद कहते थे. ಶಿಕ್ವಾ ಅಂತ. ಶಿಕ್ವಾ ಅಂದ್ರೆ ಕಂಪ್ಲೇಂಟ್ ಅಂತ ಅವನು ಬರ್ದಿರೋ ಕವನ ಸಂಕಲನ. ಅದರ ಅರ್ಥ ಏನ್ ಗೊತ್ತಾ? ಕಿಸ್ಕಿ ಹಬೀಬತ್ ಸೆ, ಯಾರ ಟೆರರ್ ಇಂದ, ಯಾರ ಆತಂಕದಿಂದ, ಸನಂ ಅಂದ್ರೆ ಯಾರು ಗೊತ್ತಾ? ಮೂರ್ತಿಗಳು ಸೆಹಮೆ ಹುವೆ, ನಡುಗ್ತಾ ತಮ್ಮ ಈ ಮೊಣಕಾಲ ಮೇಲೆ ಬಿದ್ದು ಅಲ್ಲಾಹು ಅಹದ್ ಅಂತ, ಅಲ್ಲಾಹ್ ಒಬ್ಬನೇ ದೇವರು ಅಂತ ಹೇಳ್ತಾ ಇದ್ವೋ ಅಂಥವ್ರು ನಾವು ಅಂತ ಮುಸಲ್ಮಾನರ ಬಗ್ಗೆ ಹೇಳ್ಕೊಳ್ಳೋದವನು. ಯಾರ ಟೆರರಿಸಂಗೆ ನಡುಗಿ ಭಾರತದ ಮೂರ್ತಿಗಳು ಅಡ್ಡ ಬಿದ್ದು ಅಲ್ಲಾಹನೇ ಗ್ರೇಟ್ ಅಂತ ಹೇಳ್ತಿದ್ವೋ ಅಂತ ಮುಸಲ್ಮಾನರು ನಾವು. ಆದ್ರೆ ನಮಗೆ ಅಲ್ಲಾಹ್ ನೀ ಏನ್ ಕೊಟ್ಟಿದೀಯಾ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮುಂದಿನ ಅವನ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ, ಕಹರ್ ತೋ ಯಹ ಹೈ ಕಿ ಕಾಫಿರ್ ಕೋ ಮಿಲೆ ಹೂರೆ ಕಸೂರ್. ದುರದೃಷ್ಟ ಏನು ಅಂತಂದ್ರೆ ಯಾವ ಕಾಫಿರ್ ಇದಾನೋ ಅವನಿಗೆ ಹೂರೆ ಕಸೂರ್ ಇದೆ. ಅವ್ನು ಒಳ್ಳೆ ಬಿಲ್ಡಿಂಗ್ ಕೊಟ್ಟಿದ್ಯಾ, ಒಳ್ಳೆ ಹೆಂಗಸರನ್ನು ಕೊಟ್ಟಿದ್ಯಾ, ಒಳ್ಳೆ ಹೆಂಡತಿಯರನ್ನು ಕೊಟ್ಟಿದ್ಯಾ, ಅವ್ರ ಬೆಚಾರೆ ಮುಸಲ್ಮಾನ್ ಕೋ ಫಕ್ತ್ ವಾದಾಯೇ ಹೂರ್. ಆದ್ರೆ ಮುಸಲ್ಮಾನಿಗೆ ಏನ್ ಕೊಟ್ಟಿದ್ಯಾ? ಅವನಿಗೆ ಬರೀ ಹೂರನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾತ್ರ ಮಾಡಿದ್ಯಾ ಅಂತ ಶಿಕ್ವಾ ಬರೆದು ನೀನು. ಈ ಶಿಕ್ವಾ ಬರೆದಂತ ಗೀತೆ ಸಾರೆ ಜಹಾ ಸೆ ಅಚ್ಚಾ ನಾವೆಲ್ಲರೂ ಹಾಡ್ತಿದ್ವಿ. ಈ ಶಿಕ್ವಾಕ್ಕೆ ಪ್ರತಿಯಾಗಿ ತುಂಬಾ ಪಾಪ್ಯುಲರ್ ಆದ್ಮೇಲೆ ಅವನು ಇನ್ನೊಂದು ಬರ್ದ. ಅದನ್ನ ಏನ್ ಬರ್ದ ಗೊತ್ತಾ? ಜವಾಬೆ ಶಿಕ್ವಾ ಅಂತ. ಆ ಜವಾಬೆ ಶಿಕ್ವಾದಲ್ಲಿ ಏನ್ ಹೇಳಿಸ್ತಾನೆ ಗೊತ್ತಾ? ದೇವರ ಹತ್ರ ಹೇಳಿಸ್ತಾನೆ, ನಾನು ನಿನಗೆ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಈ ಧರ್ಮವನ್ನ ಕಟ್ಟಿದವರು ಎಂತೆಂಥವರಿದ್ರು ಅವರಿಗಿದ್ದಂತ ಸ್ಪಿರಿಟ್ ನಿನಗಿಲ್ವಲ್ಲ, ಅದಕ್ಕೋಸ್ಕರ ನಿನಗೆ ಇವೆಲ್ಲ ಕೊಡ್ಲಿಲ್ಲ ಅಂತ ಅಲ್ಲಾಹನ ಹತ್ರ ಹೇಳಿಸುವಂತ ಆ ಇಕ್ಬಾಲ್ ಅಹಮದ್ನ ಗೀತೆಯನ್ನ ನಾವು ಹಾಡ್ತೀವಿ. ಸಾರೆ ಜಹಾ ಸೆ ಅಚ್ಚಾದ ಒಂದು ಸ್ಟ್ಯಾನ್ಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಏ ಆಬೇರೂದೆ ಗಂಗಾ ವಾ ದಿನ ಯಾದ ತುಜ್ಕೋ ಉತ್ತರಾ ತೆರೆ ಕಿನಾರೆ ಜಬ ಕಾರವಾ ಹಮಾರ. ಏ ಗಂಗಾ, ನಿನಗೆ ನೆನಪಿದೆಯೇನು ನಮ್ಮ ಸೇನೆ ನಿನ್ನ ದಡದಲ್ಲಿ ಇಳಿದಿದ್ದ ದಿನ? ಯಾವ ಸೇನೆ? ಮುಸಲರ ಸೇನೆ ಗಂಗೆಯ ದಡಕ್ಕೆ ಬಂದಿದ್ದಿನ ನೆನಪಿದ್ಯಾ ಅಂತ ಕೇಳ್ತಾನೆ. ಮುಸಲರ ಸೇನೆಯನ್ನ ಸಂಭ್ರಮಿಸಬೇಕಾದವರು ಇಲ್ಲಿನ ಮುಸಲ್ಮಾನರೇನು? ಇಲ್ಲಿನ ಮುಸಲ್ಮಾನರು ಮೂಲತಃ ಮುಸಲ್ಮಾನರೇನು? ಅವ್ರು ಇಲ್ಲಿನ ಜನರೇ ಕನ್ವರ್ಟ್ ಆದವರು ಅನ್ನೋದು ಗೊತ್ತಿರ್ಲಿಲ್ವಾ ಅವನಿಗೆ? ಗೊತ್ತಿದ್ದಾಗ್ಲೂ ಕೂಡ ಅವರನ್ನ ಆಕ್ರಮಣಕಾರರೊಂದಿಗೆ ಸಮೀಕರಿಸಿ ಮುಂದೊಂದು ದಿನ ಪಾಕಿಸ್ತಾನ ತೆಗೆದುಕೊಳ್ಬೇಕು ಅನ್ನೋ ಕಲ್ಪನೆ ಇಟ್ಟವನ ಗೀತೆಯನ್ನ ಇವತ್ತಿನವರೆಗೂ ಹಾಡ್ಕೊಂಡು ಬಂದ್ವಲ್ರಿ ನಾವು. ಹಾಡ್ಕೊಂಡು ಬಂದಿದ್ದ ದೊಡ್ಡ ವಿಷಯ ಅಲ್ರಿ. ದೇಶ ಡಿವೈಡ್ ಆದಾಗ ಮೊಹಮ್ಮದ್ ಅಲಿ ಜಿನ್ನಾ ಜೊತೆ ಪಾಕಿಸ್ತಾನಕ್ಕೆ ಹೋದ.
1973ರಲ್ಲಿ ಅವನ ಸೆಂಟನರಿ ಸೆಲೆಬ್ರೇಷನ್ ಭಾರತ ಭರ್ಜರಿಯಾಗಿ ಆಚರಿಸಿತು. 2015ರಲ್ಲಿ ನನ್ಗೆ ಈಗಲೂ ದುಃಖ ಇದೆ, ಪಶ್ಚಿಮ ಬಂಗಾಳದ ಮಮತಾ ದೀದಿ ಇವನ ಹೆಸರಲ್ಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಿ ಮುಸಲ್ಮಾನರಿಗೆ ದಾವತ್ತನ್ನ ಕೊಡಿಸಿದ್ಲಲ್ಲ. ಮಿತ್ರ, ಎಲ್ಲಿದ್ದೀವಿ ನಾವು? ಒಂದೇ ಮಾತರಮನ್ನ ವಿರೋಧಿಸ್ಲಿಕ್ಕೆ ನಮ್ಗೆ ಇನ್ಯಾರು ಬೇಕು? ಇವತ್ತು ಭಾರತದ ರಾಜಕಾರಣಿಗಳು ಹೆಂಗಿದ್ದಾರೆ ಗೊತ್ತೇನು? ಇಲ್ಲೊಬ್ಬ ರಾಜಕಾರಣಿ ಇದ್ದಾನೆ, ಮೌಲಾನಾ ಮೊಹಮ್ಮದ್ ಮದಾನಿ ಹೇಳ್ತಾನೆ, ನನ್ನ ಧರ್ಮದಲ್ಲಿ ಒಂದೇ ಮಾತರಮಗೆ ಸ್ಥಾನ ಇಲ್ಲ, ಹೀಗಾಗಿ ನಾವು ಹಾಡಲ್ಲ, ಹಾಡ್ಲಿಕ್ಕೂ ಕೊಡಲ್ಲ. ಎಸ್ಪಿಗೆ ಸೇರಿದಂತ ಶಫೀಕುರ್ ರೆಹಮಾನ್ ಸಂಸತ್ನಲ್ಲಿ ಒಂದೇ ಮಾತರಂ ಹಾಡ್ತಾರೆ ಅಂತಂದ್ರೆ ವಾಕೌಟ್ ಮಾಡ್ತಾನೆ. ಬಿಎಸ್ಪಿಗೆ ಸೇರಿದಂತ ಮೌಲಾನಾ ಅಬು ಅಜ್ಮಿ ಅವನು ಒಂದೇ ಮಾತರಮನ್ನ ನಾನು ಧಿಕ್ಕರಿಸ್ತೀನಿ ಅಂತ ಟಿವಿ ಚಾನೆಲ್ ಅಲ್ಲಿ ಮುಕ್ತವಾಗಿ ಮಾತನಾಡ್ತಾನೆ. ಸಂಬಲ್ನ MLA ಜಿಯಾউರ್ ರೆಹಮಾನ್ ಸಮಾಜವಾದಿ ಪಾರ್ಟಿಗೆ ಸೇರಿದವನು ಒಂದೇ ಮಾತರಮನ್ನ ನಾನು ಧಿಕ್ಕರಿಸ್ತೀನಿ ಅಂತ ಉತ್ತರ ಪ್ರದೇಶದಲ್ಲಿ ನಿಂತ್ಕೊಂಡು ಹೇಳ್ತಾನೆ. ನಾವು ಸಹಿಸ್ಕೊಳ್ತೀವಿ. ಉತ್ತರ ಪ್ರದೇಶದಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಒಂದೇ ಮಾತರಂ ಹಾಡುವಾಗ ನಾನು ಗೌರವ ಕೊಡೋದಿಲ್ಲ ಅದಕ್ಕೆ ಅಂತ ಹೇಳ್ತಿದ್ದ. ಪುಣ್ಯವಶಾತ್ ಅಲ್ಲೊಬ್ಬ ಸಮರ್ಥವಾದ ಮುಖ್ಯಮಂತ್ರಿ ಇದ್ದಾರೆ, ಸಸ್ಪೆಂಡ್ ಮಾಡಾಕಿ ಗೌರವ ಕೊಡ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ಕೂತ್ಕೋ, ಸ್ಕೂಲಿಗೆ ಬರಬೇಡ ಅಂತ ಅವನನ್ನು ಓಡಿಸಿದ್ರು. ಮಿತ್ರ, ಇವತ್ತು ಮತ್ತೊಮ್ಮೆ ಬಲವಾಗಿ ನಿಲ್ಲಬೇಕಾದ ಅಗತ್ಯ ಇದೆ. ನಂಗೆ ಗೊತ್ತಿದೆ, ಇವತ್ತಿನ ಭಾರತದ ಸವಾಲುಗಳು ಬೇರೆ ಇದೆ. ಇವತ್ತು ಭಾರತವನ್ನ ಆಕ್ರಮಿಸ್ಲಿಕ್ಕೆ ಅಂತ ಬರುವಂತವ್ರು ಆರ್ಡಿನರಿ ಜನ ಅಲ್ಲ. ಇವತ್ತು ನಮ್ಮ ಮೇಲೆ ಜಿಹಾದಿಗಳ ಆಕ್ರಮಣ ನಡೀತಾ ಇದೆ. ಎಂಥ ಆಕ್ರಮಣ! ನಾನು ಯಾವ ಮುಸಲರ ಬಗ್ಗೆ ಅವತ್ತಿನ ದಿನ ಅಂತ ಮಾತಾಡ್ತಿದ್ನೋ ಇವತ್ತು ಹಂಗೆ ಆಗಿದೆ ಮಿತ್ರರೇ. ನಂಗೆ ಗೊತ್ತಿಲ್ಲ ಎಷ್ಟು ಜನ ನಾಸಿಕ್ನ TCS ನಲ್ಲಿ ನಡೀತಾ ಇರೋದನ್ನು ಫಾಲೋ ಮಾಡ್ತಿದ್ದೀರಾ. 4 ಜನ ಮುಸಲ್ಮಾನ್ ಗಂಡಸರು ಉನ್ನತವಾದ ಪೊಸಿಷನ್ ಅಲ್ಲಿದ್ದಾರೆ. ಒಂದು ಹೆಣ್ಮಗಳು ನಿಡಾ ಖಾನ್ ಸೇರ್ಕೊಂಡು ಅಲ್ಲಿ ಯಾವ ತರದ ಅಸಹ್ಯದ ಬದುಕನ್ನ ನಡೆಸ್ಬಿಟ್ಟಿದ್ದಾರೆ. ಹಿಂದೂಗಳನ್ನ ಕನ್ವರ್ಟ್ ಮಾಡಬೇಕು ಅನ್ನೋ ಹುಚ್ಚಿಗೆ. ಒಂದೇ ಒಂದು ಘಟನೆ ನಿಮ್ಗೆ ಹೇಳಿದ್ರೆ ನಾನು ಇನ್ನೇನು ಹೇಳ್ಬೇಕಾಗಿಲ್ಲ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಪೊಲೀಸರು ಶೂಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಇಲ್ಲೂ ಬಂದು ಕೂತಿರ್ಬೋದು. ಯಲ್ಲಾಪುರಕ್ಕೆ ಹೋಗಿದ್ದೆ. ಹೋಗುವಾಗ್ಲೇ ಪೊಲೀಸರು ಸಂಘಟಕರಿಗೆ ಹೇಳಿದ್ದಾರೆ, ಚಕ್ರವರ್ತಿ ಬರ್ತಾರೆ, ಹುಷಾರಾಗಿ ಮಾತನಾಡ್ಲಿಕ್ಕೆ ಹೇಳಿ. ಕ್ಯಾಮ್ರಾ ಹಿಡಿದು ಕೂತಿದ್ದಾರೆ. ಎಲ್ಲ ಮುಗಿದ ನಂತರ ಪೊಲೀಸರು ಒಂದಷ್ಟು ಜನ ಬಂದು ಆಚೆ ಬಂದು ಹೇಳಿದ್ರು, ಇವತ್ತಂಥದ್ದೇನು ಇರಲಿಲ್ಲ ಬಿಡಿ ಸರ್. ಅಷ್ಟೊತ್ತಿಗೆ ನನ್ನ ಮಿತ್ರೊಬ್ರು ಒಬ್ಬ ಪೊಲೀಸರ ಹೆಗಲನ್ನು ಮುಟ್ಟಿ, ನೀವೇನ್ ಹೇಳಿದ್ರಲ್ಲ ಚಕ್ರವರ್ತಿ, ಇವ್ರ ಮನೆಯಲ್ಲಿ ನಡೆದೋಯ್ತು ಅಂದ್ರು. ನಮ್ಗೆ ಶಾಕ್ ಆಯ್ತು. ಏನಾಯ್ತು ಅಂತ ಕೇಳಿದ್ರೆ, ಐಮ್ ಸಾರಿ, ನಾನು ಜಾತಿ ಯಾವತ್ತೂ ತರಲ್ಲ, ಆದ್ರೆ ತರಬೇಕು ಅಂತಾನೆ ಹೇಳ್ತಿದ್ದೀನಿ. ದಲಿತರ ಕುಟುಂಬಕ್ಕೆ ಸೇರಿದ ಆ ಪೊಲೀಸರ ಮಗಳು ಕಷ್ಟಪಟ್ಟು MBBS ಓದ್ತಾ ಇದ್ರೆ ಬೆಂಗಳೂರಿನ ಭಾಗದಲ್ಲಿ ಯಾರೋ ಒಬ್ಬ ಮುಸಲ ಅವಳನ್ನ ತನ್ನ ಬಲೆಗೆ ಹಾಕೊಂಡ, ಅವಳದನ್ನು ಧಿಕ್ಕರಿಸೋ ಪ್ರಯತ್ನ ಮಾಡಿದ್ದಕ್ಕೆ ಅವಳನ್ನ ಮರ್ಡರ್ ಮಾಡ್ತೀನಿ ಅಂತ ಹೆದರಿಸ್ದ. ಅವಳು ವಿಡಿಯೋನೆಲ್ಲ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಆ ಹುಡುಗಿ MBBS ಸೆಕೆಂಡ್ ಇಯರ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಿ. ಸೀನಿಯರ್ ಆಫೀಸರ್ಸ್ಗಳೆಲ್ಲ ಇದರಿಂದ ನಿಂಗೆ ತುಂಬಾ ತೊಂದರೆ ಆಗತ್ತೆ ನೀನ್ ಸ್ಪ್ರೆಡ್ ಮಾಡಿದ್ರೆ, ಹೀಗಾಗಿ ಯಾರಿಗೂ ಹೇಳ್ಬೇಡ, ಸೈಲೆಂಟ್ ಆಗಿರುವಂತ ಕೇಸ್ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಯಲ್ಲಾಪುರದಲ್ಲಿ ನಿಮ್ ಪಕ್ಕದಲ್ಲಿ. ಆದ್ರೆ ಜೊತೆಗೆ ಒಂದಷ್ಟು ಜನ ಬಲವಾಗಿ ನಿಂತಿದ್ರ ಪರಿಣಾಮವಾಗಿ ಇವತ್ತು ಆ ಪೊಲೀಸ್ ಫೈಟ್ ಮಾಡಿ ನ್ಯಾಯ ಸಿಗುವ ಹಂತದಲ್ಲಿದೆ. ಈ ಕಥೆಯನ್ನು ಹೇಳ್ಬೇಕಾದ್ರೆ ಅವ್ರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ನಾನು ಯಾಕೆ ಅಂತ ಕೇಳಿದ್ರೆ, ನನ್ನ ಅತ್ಯಂತ ಪ್ರೀತಿಯ ಮಗಳು ಸರ್, ಅವಳು ಹೋಗೇ ಬಿಟ್ಲಲ್ಲ ಸರ್ ಅಂದ್ರು. ಏನ್ರಿ ದುರವಸ್ಥೆ ಇದು ಮಿತ್ರ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಒಂದ್ ಕಡೆ ಅವ್ರು ಆ ಕೆಲಸ ಮಾಡ್ತಿದ್ರೆ, ಮತ್ತೊಂದು ಕಡೆ ಇವಾಂಜಲಿಸ್ಟ್ಗಳು ಕ್ರಿಶ್ಚಿಯನ್ರು ಯಾವ ತರ ಕಿತ್ಕೊಂಡು ತಿನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ, ಮಿಜೋರಾಂನಲ್ಲಿ ದಿನ ಬೆಳಗ್ಗೆ ಗಲಾಟೆ ಮಾಡ್ತಾರೆ. ವ್ಯಾನ್ ಡೈಕ್ ಅನ್ನುವಂತ ಒಬ್ಬ CIA ಏಜೆಂಟ್ ಅಲ್ಲಿ ಬಂದು ಡ್ರೋನ್ ವಾರ್ಫೇರ್ ಹೇಗ್ ಮಾಡಬೇಕು ಅಂತ ಹೇಳಿಕೊಡುವಂತ ಪ್ರಯತ್ನ ಮಾಡ್ತಾನೆ. ಅವನನ್ನು ಹಿಡ್ಕೊಂಡು, ನನ್ಗನ್ಸುತ್ತೆ ಮೊತ್ತ ಮೊದಲ ಬಾರಿಗೆ ಈ ದೇಶದ 75-80 ವರ್ಷಗಳ ಇತಿಹಾಸದಲ್ಲಿ CIA ಏಜೆಂಟ್ ಒಬ್ಬನನ್ನ ಅರೆಸ್ಟ್ ಮಾಡಿ ಅವನನ್ನು ವಿಚಾರಣೆ ಮಾಡಿ ಅವನು UAP ಹಾಕಿ ಅಮೆರಿಕಾದವರು ಫೋನ್ ಮಾಡಿದಾಗ ಬಾಯಿ ಮುಚ್ಕೊಂಡು ಫೋನ್ ಇಡಬೇಕು, ನಮ್ ಇಂಟರ್ನಲ್ ಅಫೇರ್ಸ್ ಗೆ ನೀವು ತಲೆ ಹಾಕಬಾರ್ದು ಅಂತ ಹೇಳುವ ತಾಕತ್ತು ಭಾರತಕ್ಕೆ ಬಂದಿದೆ ಅಂತ. ಇಲ್ಲದೆ ಹೋದ್ರೆ ಊರಿಗೊಂದು ಚರ್ಚ್ ಕಟ್ಕೊಂಡು ಎಷ್ಟು CIA ಏಜೆಂಟ್ಗಳು ಎಲ್ಲಿದ್ದಾರೋ ಯಾರಿಗ್ ಗೊತ್ತು. ಒಮ್ಮೆ ಶಿವಮೊಗ್ಗದ ಜಿಲ್ಲೆಯನ್ನು ಸುತ್ತಾಡ್ಕೊಂಡು ಬನ್ನಿ. ಅನೇಕ ಹಳ್ಳಿಗಳಲ್ಲಿ ಚರ್ಚ್ ಇದೆ. ಆ ಹಳ್ಳಿಗೆ ಹೋಗಿ ಕೇಳಿ ಎಷ್ಟು ಜನ ಇದ್ದಾರೆ ಇಲ್ಲಿ ಕ್ರಿಶ್ಚಿಯನ್ರು ಅಂದ್ರೆ, ಒಂದೇ ಫ್ಯಾಮಿಲಿ, ಒಂದು ಫ್ಯಾಮಿಲಿಗೆ ಒಂದು ಚರ್ಚು. ಯಾಕ್ರಿ ಒಂದು ಫ್ಯಾಮಿಲಿಗೆ ಒಂದು ಚರ್ಚು? ಯಾಕಿರ್ಬೋದು? ಅಲ್ಲಿ ಏನ್ ನಡಿಬಹುದು? ತಮಿಳುನಾಡಿನ ತುತ್ತುಕುಡಿಯಲ್ಲಿ ನಮ್ದೊಂದು ಕಾಪರ್ ಮೈನಿಂಗ್ ಸ್ಟೇಷನ್ ಇತ್ತು. ಈ ದೇಶ ಕಾಪರ್ ಎಕ್ಸ್ಪೋರ್ಟ್ ಕಂಟ್ರಿ ಆಗಿತ್ತು. 4 ಲಕ್ಷ ಟನ್ ಕಾಪರ್ನ ಅಲ್ಲಿಂದ ತೆಗೆದು ರಿಫೈನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿದ್ವಿ.
ಯಾರು ಅಲ್ಲಿನ ಚರ್ಚ್ಗೆ ಹೇಳಿಕೊಟ್ರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿನ ಚರ್ಚ್ಗಳು ಡಿಸೈಡ್ ಮಾಡಿದ್ವು ಗಲಾಟೆ ಮಾಡಬೇಕು ಅಂತ. ಜನರನ್ನ ಬೆಸ್ತರನ್ನ ಬಡಕಾಯಿಸಿ ಎಬ್ಬಿಸಿದ ನಂತರ ಪ್ರತಿ ಸಂಡೇ ಪ್ರಾರ್ಥನೆ ಮುಗಿಸಿ ಬಂದವರು ಅವರು ಪ್ರತಿಭಟನೆಗೆ ಅಂತ ಹೋಗ್ತಿದ್ರು. ಒಂದು ಸಲ ಪ್ರತಿಭಟನೆ ತೀವ್ರಗೊಂಡು ಕೊನೆಗೆ ಅನಿವಾರ್ಯವಾಗಿ ಆ ಕಾಪರ್ ಮೈನಿಂಗ್ ನ ವೇದಾಂತಿಗೆ ಸೇರಿದ್ದಂತ ಆ ಮೈನಿಂಗ್ ಸೆಂಟರ್ ನ ಕ್ಲೋಸ್ ಮಾಡಬೇಕಾಗಿ ಬಂತು. ಕಾಪರ್ ಎಕ್ಸ್ಪೋರ್ಟರ್ ಆಗಿದ್ದಂತ ಭಾರತ ಇವತ್ತು ಕಾಪರ್ ಇಂಪೋರ್ಟರ್ ಆಗಿದೆ. ಯಾರ್ರೀ ಮಾಡೋದು ಇದನ್ನ? ಯಾರು ಮಾಡ್ತಾರ ಇದನ್ನೆಲ್ಲ? ಹೊರಗಡೆ ಒಳಗೆ ಹೀಗಂತಿಲ್ಲ. ನಮ್ ಜೊತೆ ಇರುವಂತವ್ರು. ಅವಳೊಬ್ಳು ಮಲಹೋತ್ರ. ಆ ಮಲಹೋತ್ರ ತಾನು ರೀಲ್ ಮಾಡ್ಕೊಂಡು ತಿರುಗಾಡ್ತಿದ್ದವಳು, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅಂತ ಹೋಗ್ತಿದ್ದವಳು. ಎಲ್ಲಿಗೆ ಹೋಗ್ತಿದ್ಲು ಗೊತ್ತಾ? ಅತ್ಯಂತ ಸೂಕ್ಷ್ಮವಾದ ಭಾರತದ ಸೂಕ್ಷ್ಮವಾದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ತಾನು ಲೈವ್ ವಿಡಿಯೋ ಮಾಡ್ತಾ ಅದನ್ನ ಪಾಕಿಸ್ತಾನಿಯರಿಗೆ ಹಂಚಿಕೊಳ್ತಾ ಇದ್ಲು. ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ಲು. ನಮ್ಮ ನಡುವೆನೆ ಭಾರತ ಎರಡು ಫ್ರಂಟ್ ಜೊತೆಗೆಲ್ಲ ಯುದ್ಧ ಮಾಡಬೇಕಾಗಿರೋದು. ಭಾರತ ಯುದ್ಧ ಮಾಡಬೇಕಾಗಿರೋದು ಪಾಕಿಸ್ತಾನ ಚೈನಾ ಜೊತೆಗೆ ಮಾತ್ರ ಅಲ್ಲ, 0.5 ಫ್ರಂಟ್ ಒಂದು ಒಳಗಿದೆಯಲ್ಲ ಅದ್ರ ಜೊತೆ ಯುದ್ಧ ಮಾಡಬೇಕಲ್ಲ. ಯಾರು ಮಾಡ್ಬೇಕು ಆ ಯುದ್ಧನ? ನಾನು ಮತ್ತು ನೀವೇ ಮಾಡಬೇಕಾಗಿದೆ. ಅರುಣ್ ಶೌರಿದ್ ಒಂದು ಪುಸ್ತಕ ನಾನು ಬಹಳ ಬಾರಿ ಕೋಟ್ ಮಾಡ್ತಿರ್ತೀನಿ. ಪುಸ್ತಕದ ಟೈಟ್ಲ್ ಏನ್ ಗೊತ್ತಾ? ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್. ಎಷ್ಟುದ್ದ ಟೈಟ್ಲ್. ಪುಸ್ತಕದ ಟೈಟ್ಲೇ. ಅರ್ಥ ಏನ್ ಗೊತ್ತಾ? ಒಂದು ಭವ್ಯವಾಗಿರೋ ಮರಕ್ಕೆ ಐರನ್ ಫೆನ್ಸ್ ಹಾಕಿದ್ದೀರಾ, ಒಳಗಡೆಯಿಂದ ಗೆದ್ದಲು ತಿಂದ್ರೆ ಐರನ್ ಫೆನ್ಸ್ ಉಪಯೋಗಕ್ಕೆ ಬರುತ್ತಾ? ಕಾಪಾಡ್ಕೊಳ್ತಾ ಇದ್ದೀವಿ ಹೊರಗಡೆಯಿಂದ ಭಾರತವನ್ನ, ಒಳಗಡೆಯಿಂದ ಭಾರತ ತಿನ್ನಲ್ಪಡ್ತಾ ಇದೆ. ಹೇಗ್ ಸೇವ್ ಮಾಡ್ತೀರಾ? ಸೇವ್ ಮಾಡ್ಲಿಕ್ಕೆ ಒಂದೇ ದಾರಿ ಇರೋದು, ನಾವೆಲ್ಲರೂ ಕೂಡ ಸಿದ್ಧವಾಗಬೇಕಾಗಿದೆ. ಒಂದು ಕಾಲದಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವರು, ರಾಮ್ ಪ್ರಸಾದ್ ಬಿಸ್ಮಿಲ್ ಬರೆದ ಒಂದು ಹಾಡನ್ನು ಹಾಡ್ತಾ ಇದ್ರು. ಮೇರ ರಂಗದೆ ಬಸಂತಿ ಚೋಲ, ನನ್ನ ಬಟ್ಟೆಗೆ ಬಣ್ಣ ಹಾಕು. ಯಾವ ಬಣ್ಣ ಹಾಕು ಅಂತಂದ್ರೆ ಶತ್ರುಗಳ ರಕ್ತದ ಬಣ್ಣವನ್ನ ಹಾಕು ಅಂತ ಆ ಮೂವರು ಹೆಮ್ಮೆಯಿಂದ ಹಾಡ್ತಿದ್ರಲ್ಲ. ಮತ್ತೊಮ್ಮೆ ನಮ್ಮ ದೇಶದ ಮಕ್ಕಳು ಹಾಡಬೇಕಾಗಿದೆ ರೀ. ಇಂಜಿನಿಯರ್ಗಳನ್ನ ಪ್ರೊಡ್ಯೂಸ್ ಮಾಡಿ ಮಾಡಿ ಸಾಕಾಗೋಗಿದೆ. ಎಷ್ಟು ಜನ ಡಾಕ್ಟರ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀರಿ? ಆದ್ರೆ ಇವತ್ತು ರಾಷ್ಟ್ರ ಕಟ್ಟಲಿಕ್ಕೋಸ್ಕರ ಸರ್ವವನ್ನು ಸಮರ್ಪಿಸಬಲ್ಲ ಶ್ರೇಷ್ಠ ಸಂತಾನಗಳು ನಮ್ಮ ಮನೆಯಿಂದ ಬರಬೇಕಾಗಿದೆ. ನಮ್ಮ ಮನೆಯ ಮಕ್ಕಳು ರೀಲ್ ನ ಹಾಡುಗಳನ್ನ ಕೇಳಿ ಕೇಳಿ ಕೈಲಾಗದ ಪ್ಯಾಲ್ಪಿಂಡಿಗಳಾಗಿ ಬಿದ್ದಿದ್ದಾವ್ರಿ. ಯಾರಿಗಾದ್ರೂ ಹೊಡೆಯೋದಿರ್ಲಿ, ಹೊಡಿಲಿಕ್ಕೆ ಬಂದ್ರೆ 2 ಕಿಲೋಮೀಟರ್ ಓಡಬಲ್ಲಂತ ತಾಕತ್ತಿಲ್ಲದ ಮಕ್ಕಳನ್ನ ಸೃಷ್ಟಿ ಮಾಡಿದ್ದೀವಿ. ನಮ್ಮ ಮಕ್ಕಳನ್ನ ಗಟ್ಟಿ ಮಾಡೋದು ಯಾವಾಗ? ನಮ್ಮ ಮಕ್ಕಳಲ್ಲಿ ಶಕ್ತಿ ತುಂಬೋದು ಯಾವಾಗ?